ನವರಾತ್ರಿ ಹಬ್ಬ ಬಂತು, ಡೈಲಿ ಒಂದೊಂದು ಕಲರ್ ಸೀರೆಗಳನ್ನ ನಾವು ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗ್ತೇವೆ. ಆ ಒಂದು ಕಲರ್ ಸಾರಿಗೆ ಕಲರ್ ಮ್ಯಾಚ್ ಆಗುವಂಥ ಹೇರ್ ಬ್ಯಾಂಡ್ಗಳನ್ನ ಹಾಕ್ಕೊಂಡು ಹೋದರೆ ಭಾಳ ಅಟ್ರಾಕ್ಷನ್ ಅಂತ ಅನ್ನಿಸ್ತದೆ. ಇವತ್ತು ಮ್ಯಾಚಿಂಗ್ ಸಾರಿಗೆ ಮ್ಯಾಚಿಂಗ್ ಹೇರ್ ಬ್ಯಾಂಡ್ಗಳನ್ನ ಮಾಡೋದನ್ನು ಕಲಿಸ್ತೀನಿ. ಈಗ ನೋಡಿರಿ, ನಾನಿಲ್ಲಿ ಎಲಾಸ್ಟಿಕ್ನ ತೊಗೊಂಡಿನಿ. ಇದನ್ನು ತೊಗೊಳ್ರಿ. ಇದು 7 ಇಂಚು ಅಥವಾ 7.5 ಇಂಚು ಸಾಕಾಗ್ತದೆ. 7 ಇಂಚಿಗೆ ತೊಗೊಳ್ರಿ, ನಡೀತದೆ. ಅಥವಾ ಇದಿಲ್ಲ ಅಂತಂದ್ರೆ ಹೇರ್ ಬ್ಯಾಂಡ್ ಮಾಡೋ ಅಂಥ ರೌಂಡ್ ಶೇಪನ್ನು ಕೂಡ ಬರ್ತಾವೆ ಎಲಾಸ್ಟಿಕ್, ನೀವು ಅದನ್ನು ಕೂಡ ತೊಗೋಬೋದು. ಇಲ್ಲಿ ನಾನು ವೆಲ್ವೆಟ್ ಕ್ಲಾತನ್ನು ತೊಗೊಂಡಿದ್ದೀನಿ. ಇದು ಎಷ್ಟು ಇಂಚ್ ಅದ ಡಬಲ್ ಫೋಲ್ಡನ್ನು ಮಾಡಿ ನಾನಿಲ್ಲಿ ಕರೆಕ್ಟಾಗಿ ಗಮನ ಕೊಟ್ಟು ನೋಡಿರಿ. ಡಬಲ್ ಫೋಲ್ಡ್ ಮಾಡಿದಾಗ 14.5 ನಮಗೆ ನೋಡಿರಿ ಇಲ್ಲಿ ಅಗಲ ಬರ್ಲಿಕ್ಕತ್ತದ, 14.5. ಇನ್ನು ಲೆಂತ್ 4.5 ಉದ್ದ 4 ತೊಗೊಂಡು ಕೂಡ ನಡೀತದೆ. ಈಗ ನೋಡಿ ನಾನೇನು ಮಾಡ್ತೀನಿ ಅಂದರೆ ಹಿಂಗೆ ಕೈಯಿಂದನೇ ಮಾಡಿರೋವಂಥದ್ದು. ನಾನಿಲ್ಲಿ ಯಾವುದೇ ರೀತಿ ಮಷಿನನ್ನು ಯೂಸ್ ಮಾಡಿಲ್ಲ. ಎಲ್ಲರ ಮನೆಯೊಳಗೂ ಮಷಿನ್ ಇರಬೇಕಲ್ಲ, ಹಾಗಾಗಿ ನಿಮ್ಗೆ ಕೈ ಒಳಗಿನ ಹ್ಯಾಂಡ್ ಮೇಡ್ ನೀವು ಈ ರೀತಿ ಬಿಸ್ನೆಸ್ಸು ಕೂಡ ಮನೆ ಒಳಗೆ ಮಾಡ್ಕೋಬೋದು. ಈ ಥರ ಹೇರ್ ಬ್ಯಾಂಡ್ಸ್ಗಳನ್ನ ಮಾಡಿ ಸಣ್ಣ ಸಣ್ಣ ಮಕ್ಕಳು ಎಲ್ಲೆಲ್ಲಿ ಇರ್ತಾರಲ್ಲ ಅವ್ರ ಫ್ರೆಂಡ್ಸ್ಗಳಿಗೆ ಕೊಟ್ಟರಿ ಅಂದರೆ ಬೇಕಾದಂಗೆ ನಿಮ್ಗೆ ಅರ್ನಿಂಗು ಕೂಡ ಇದರಿಂದ ಸ್ಟಾರ್ಟ್ ಆಗ್ತದೆ. ಇನ್ನು ಇದಕ್ಕೆ ಎಷ್ಟೆಲ್ಲ ರೇಟೆಲ್ಲ ತೊಗೊಳ್ಬೇಕು ಅಂತ ಅನ್ನೋದನ್ನು ಕೂಡ ತೋರಿಸ್ತೀನಿ. ಈಗ ನೋಡಿ, ನಾನು ಹಿಂಗೆ ಕೊನೆವರೆಗೂ ಇದೇ ರೀತಿಯ ಕೈಯಿಂದ ಒಂದು ಸೂಜಿಯಿಂದ ಸ್ಟಿಚ್ ಹಾಕೊಳ್ತಾ ನಾನು ಎಂಡ್ ಮಾಡ್ತೀನಿ. ಇನ್ನು ಹೆಣ್ಮಕ್ಳಿಗೆ ಅಂದ ತಕ್ಷಣವೇ ಸಿಂಗಾರ, ಸೊ ಹಾಗಾಗಿ ಭಾಳ ಇಷ್ಟಪಡುವಂಥ ಕಲರ್ ನಾವು ಈ ರೀತಿ ಬೋಗಳನ್ನ ಮಾಡಿ ಮನೇಲಿ ಇಟ್ವಿ ಅಂತಂದರೆ ವೆರೈಟಿ ಸಿಕ್ಕಾಪಟ್ಟಿ ಮಾಡಿದ್ರಿ ಅಂದರೆ ಯಾವುದಾದ್ರು ಚೂಸ್ ಮಾಡಿಕೊಂಡು ತೊಗೊಂತಾರೆ. ನಿಮ್ಮದು ಒಂದು ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಆಗ್ತದೆ. ಈಗ ನೋಡಿದ್ರಲ್ಲ, ಲೆವೆಲಾಗಿ ಕಟ್ ಮಾಡ್ಕೊಂಡಿನಿ ನಾನು. ಅಲ್ಲೇ ದಾರನ ಗಂಟು ಮಾಡಿ ಅಲ್ಲೇ ಕ್ಲೋಸ್ ಮಾಡ್ಕೊಂಬಿಡೋಣ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ವೆಲ್ವೆಟ್ ಬಟ್ಟೆಯಿಂದ ಅಂತ ಏನಿಲ್ಲ, ನೀವು ಬೇಕಿದ್ದರೆ ಸಾಟಿನ್ ಕ್ಲಾತ್ ತೊಗೋಬೋದು, ಕಾಟನ್ ಕ್ಲಾತು, ಸಿಲ್ಕು, ಉಳಿದಿರೋಂಥ ಬಟ್ಟೆಗಳನ್ನೂ ಕೂಡ ನೀವು ಈ ರೀತಿ ಹೇರ್ ಬ್ಯಾಂಡ್ಸ್ಗಳನ್ನ ಮಾಡಿ ಸೇಲ್ ಮಾಡಿದರೆ ನಿಮ್ಗೆ ಬೇಕಾದಷ್ಟು ಅರ್ನಿಂಗು ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಟೋಟಲಿ ಒಳ್ಳೆ ಸ್ಟಾರ್ಟಪ್ ಅಂತಲೇ ಹೇಳ್ಬೋದು. ಈಗ ನಾನು ಇದನ್ನು ನೋಡಿರಿ, ಇಲ್ಲಿ ಒಳಗಡೆ ನಾವು ಸ್ಟಿಚನ್ನು ಮಾಡಿದ್ವಲ್ಲ ಅದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಯಾವುದೇ ರೀತಿ ಮಷಿನ್ ಬೇಡ, ಮಷಿನ್ ಇಲ್ಲ ನಮ್ಮ ಮನೆಯೊಳಗೆ. ಸೊ ಇದನ್ನ ಹೆಂಗೆ ಸ್ಟಿಚ್ ಮಾಡೋದು, ಭಾಳ ಜನ ತೋರಿಸಿರುವಂಥದ್ದು ಏನಂದ್ರೆ ಮಷಿನ್ ಒಳಗೆ ಸ್ಟಿಚ್ ಮಾಡೋದು ತೋರಿಸಾರ ನಿಮ್ಗೆ. ಇಲ್ಲಿ ಇವತ್ತು ನಾನು ಯಾವುದೇ ರೀತಿ ಮಷಿನ್ ಬೇಡ, ಬರೀ ಸೂಜಿ, ದಾರ, ಕತ್ರಿ ಬಿಟ್ಟರೆ ಇಲ್ಲೇನೂ ಇಲ್ಲೇ ಇಲ್ಲ. ಸೊ ಈ ಒಂದು ಎಲಾಸ್ಟಿಕ್ಕನ್ನು ನಾವು ಕಟ್ ಮಾಡಿ ಸ್ಟಾರ್ಟಿಂಗ್ ಇಟ್ಟಿದ್ವಲ್ಲ, ಇದಕ್ಕೆ ನಾನು ಪಿನ್ ಹಾಕ್ಕೊಳ್ಳಿರ್ತೀನಿ, ಸೇಫ್ಟಿ ಪಿನ್ನನ್ನು. ಈಗ ನೋಡಿರಿ, ಕರೆಕ್ಟಾಗಿ ಈ ರೀತಿ ನಾವು ಕೊನೆವರೆಗೂ ದಾಟಿಸ್ತಾ ಹೋಗೋಣ. ಇದಕ್ಕೆ ಸ್ಟಾರ್ಟಿಂಗ್ ಇಲ್ಲಿ ನೋಡಿರಿ, ನಾವಿಲ್ಲಿ ಕ್ಲೋಸ್ ಮಾಡಲಿಲ್ಲ ಅಂದರೆ ಎಂಡ್ವರೆಗೂ ತೊಗೊಂಡು ಹೋಗೋದು ಕಷ್ಟ ಆಗ್ತದೆ. ಅದಕ್ಕೆ ನಾನು ಈ ರೀತಿ ಪಿನ್ಸ್ ಬರ್ತಾವೆ, ಕ್ಲೋಸ್ ಪಿನ್ಸ್. ಇದನ್ನು ಯೂಸ್ ಮಾಡ್ಕೋಬೋದು ಅಂದರೆ ಸೇಫ್ಟಿ ಪರ್ಪಸ್. ನಿಮ್ಗೆ ಅದು ಎಂಡ್ ಆಗೋವರೆಗೂ ಕಿತ್ತು ಬರೋ ಚಾನ್ಸಸ್ ಇರೋಂಗಿಲ್ಲ ಅಷ್ಟೆ. ಓಕೆ, ಸಣ್ಣ ಮಕ್ಕಳಿದಾರ, ಹೆಣ್ಮಕ್ಳು ಮನೆಯೊಳಗೆ ಇನ್ನು ಕಲರ್ ಡೈಲಿ ಒಂದೊಂದು ಕಲರ್ ನೀವು ಸಾರಿಗಳನ್ನ ಉಟ್ಕೊಂಡು ಹೋಗ್ತಾ ಇರ್ತೀರಿ ದೇವಸ್ಥಾನಕ್ಕೆ. ನವರಾತ್ರಿ ದಿನಗಳಲ್ಲಂತೂ ಇದು ಕಾಮನ್. ಹಾಗಾಗಿ ಆ ಒಂದು ಸಾರಿ ಉಟ್ಕೊಂಡು ಹೋಗ್ತೀರಿ, ಒಂದಿನ ವೈಟ್, ಒಂದಿನ ಗ್ರೀನ್. ಅದು ಸಾರಿದೆ ನೀವು ಈ ರೀತಿ ಹೇರ್ ಬ್ಯಾಂಡ್ಸ್ಗಳನ್ನೂ ಕೂಡ ಮಾಡಿಕೊಂಡು ನಿಮ್ಮ ಕೇಶನ ಆರಾಮಾಗಿ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೋದು. ಎಸ್ ನೋಡಿರಿ, ಈಗ ನಾನು ಇಲ್ಲೇನು ಪಿನ್ ಹಾಕಿದ್ದಲ್ಲ ಸೇಫ್ಟಿ ಪಿನ್, ಅದನ್ನ ತೆಗಿತೀನಿ. ಈ ಪಿನ್ನೂ ಕೂಡ 2 ಪಿನ್ಸ್ನ ತೆಗೆದು ಇಲ್ಲೇ ಒಂದು ಗಂಟನ್ನು ಹಾಕ್ಕೊಂಬಿಡೋಣ. ನಾಟ್ನ ಹಾಕ್ಕೊಳ್ರಿ. ನಿಮ್ಮ ಹತ್ರ ಮಷಿನ್ ಅದ ಅಂದರೆ ಇಲ್ಲಿ ನೀವು ಸ್ಟಿಚ್ನು ಕೂಡ ಹಾಕ್ಕೊಳ್ಬೋದು. ಓಕೆ ನೋಡಿ, ನಾನಿಲ್ಲಿ ಡಬಲ್ ನಾಟ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಆಲ್ಮೋಸ್ಟ್ ಆಗಿ ಈ ಒಂದು ಬೋ ಎಷ್ಟು ಚೆಂದ ಕಾಣಿಸ್ಲಿಕ್ಕತ್ತದ, ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದು ಒಂದು ಸೂಜಿನೇ ಸಾಕು ನಮ್ಗೆ. ಇದೇನು ಮಾಡೋಣ ಅಂತಂದ್ರೆ ಇಲ್ಲಿ ಸ್ವಲ್ಪ ನಮ್ಗೆ ದಾರ ಹೊರಗಡೆ ಬರ್ತದೆ, ಹಾಗಾಗಿ ಅದನ್ನ ಒಳಗಡೆ ಫೋಲ್ಡ್ ಮಾಡಿಕೊಂಡು ನಾವು ಸೂಜಿಯಿಂದನೇ ಎಂಡ್ವರೆಗೂ ಸ್ಟಿಚ್ ಮಾಡೋಣ, ಕ್ಲೋಸ್ ಆಗಿಬಿಡ್ತದೆ. ಓಕೆ ನೋಡಿರಿ, ಎಷ್ಟು ಚಂದ. ಇದು ಒಂಥರ ಟ್ರೆಂಡ್ ಆಗಿರುವಂಥ ಹೇರ್ ಬ್ಯಾಂಡ್ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋನ ಯಾರೆಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ. ಬಿಗಿನರ್ಸ್ ಯಾರೆಲ್ಲ ಕಲಿಯೋದಕ್ಕೆ ಇಷ್ಟಪಡ್ತೀರಿ, ಹೇರ್ ಬ್ಯಾಂಡ್ಸ್ ಆಗಿರ್ಬೋದು, ಬ್ಲೌಸಸ್ಸು, ಕುರ್ತೀಸು, ಮುಂದೆಲ್ಲ ನೆಕ್ಸ್ಟ್ ಯಾವುದ್ಯಾವುದೋ ವೀಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ನೀವೇನು ಹೇಳಿದಿಲ್ಲ ಎಲ್ಲ ವೀಡಿಯೋಸು ಬರ್ತಾಯಿದೆ. ಬಟ್ ನಿಧಾನವಾಗಿ ಹೋಗೋಣ. ಒಂದೇ ಸರಿ ಎಲ್ಲ ಕಲೀಲಿಕ್ಕೆ ಹೋದರೆ ನಿಮ್ಮ ತಲೆ ಒಳಗೂ ಹೋಗೋಂಗಿಲ್ಲ. ಇಲ್ಲಿ ಯಾವುದೇ ರೀತಿ ನಾನು ದುಡ್ಡನ್ನ ತೊಗೊಳಂಗಿಲ್ಲ ನಿಮ್ಗೆ. ಅಷ್ಟು ಈಸಿಯಾಗಿನ ಕುರ್ತಿಗಳನ್ನ ಹಾಕ್ತೀನಿ ನೆಕ್ಸ್ಟ್ ನಾನು. ಇನ್ನು ವೆರೈಟೀಸ್ ಆಫ್ ಪ್ಯಾಂಟ್ಸ್, ದೆನ್ ವೆರೈಟೀಸ್ ಆಫ್ ಬೋಟ್ ನೆಕ್, ಪ್ರಿನ್ಸಸ್, ಎಲ್ಲ ರೀತಿ ಕಟ್ಟಿಂಗ್ಸ್ಗಳನ್ನು ನಿಮಗೆ ಬೇಸಿಕ್ಕಿಂದನೇ ಕಲಿಬೇಕು. ಆ ರೀತಿ ಸ್ಟಿಚ್ಗಳನ್ನ ಹಾಕ್ತಾ ಹೋಗ್ತೀನಿ. ದೆನ್ ಫಸ್ಟ್ ನಾವೇನಂದ್ರೆ ನಮ್ಗೆ ಈ ಒಂದು ಸ್ಟಿಚಿಂಗ್ ಗೊತ್ತಿರಬೇಕು ಅಂದ್ರೆ ನಮಗೆ ಕಟಿಂಗ್ ಫಸ್ಟ್ ಗೊತ್ತಾಗಬೇಕಾಗ್ತೈತೆ ಅಲ್ವಾ. ಹಾಗಾಗಿ ನಾನು ಪ್ರತಿ ಸರಿ ಹೇಳ್ತೀನಿ, ನಾನು ಪ್ರತಿ ಯಾವುದೇ ವಿಡಿಯೋ ಹಾಕಲಿ ಅದ್ರಾಗೆಲ್ಲ ನಿಮ್ದು ಲರ್ನಿಂಗೇ ಇರ್ತದೆ, ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಅಂತ ಹೇಳ್ತೀನಿ. ಈಗ ನೋಡಿರಿ, ನಾನು 1 ಇಂಚಿಂದ ಪಟ್ಟಿನ ತೊಗೊಂಡಿನಿ, ಡಬಲ್ ಫೋಲ್ಡು. ಇದು 11.5 11.5 ಈ ರೀತಿ
ವೆಲ್ವೆಟ್ ಕ್ಲಾತನ್ನು ತೊಗೊಂಡಿನಿ. ಕಾಂಟ್ರಾಸ್ಟ್ ಕಲರ್ ಬೇಕಿದ್ರೂ ನೀವು ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈಗ ಇದನ್ನು ನಾವು ಫೋಲ್ಡ್ ಮಾಡಿ ಹಿಂಗೆ ಸೇಮ್ ಈಗೇನ ನಾವಾಗಲೇ ಒಂದು ಈ ಬೋನ ರೆಡಿ ಮಾಡ್ಲಿಕ್ಕೆ ತೊಗೊಂಡಿದ್ವಲ್ಲ, ಈಗ ಇದಕ್ಕೂ ಹಿಂಗೆ ನಾವು ಫೋಲ್ಡ್ ಮಾಡಿಕೊಂಡು ಫಸ್ಟಿಗೆ ನಾಟ್ ಹಾಕ್ಕೊಂಡು ಹಿಂಗೆ ದಾಟ್ ಹೊಲಿಗೆ ಹಾಕೋತ ಎಂಡ್ವರೆಗೂ ಹೋಗ್ಬೇಕು ನೋಡಿರಿ. ಟೈಮ್ನು ಭಾಳ ಉಳಿತಾಯ ಆಗ್ತದೆ ನಮ್ಗೆ ಇದರಿಂದ. ಏನು ಭಾಳ ನಾವು ಟೈಮ್ ಕಳ್ಕೊಳ್ಳೋಂಥದ್ದು ಏನಿಲ್ಲ. ಇನ್ನು ಮನೆ ಒಳಗೆ ಪ್ರಾಬ್ಲಮ್ ಅದ, ನಮ್ಗೆ ಅರ್ನಿಂಗ್ ಭಾಳ ಕಡಿಮೆ ಅದ ಅಂತಂದ್ರೆ ನೀವು ಇದನ್ನು ಒಂದು ಬಿಸ್ನೆಸ್ ಆಗಿನ ಮಾಡ್ಕೊಳ್ಬೋದು. ಇನ್ನು ಯಾರ್ಯಾರ್ದು ಮನೆಯೊಳಗೆ ಪಕ್ಕದ ಮನೆಯಲ್ಲೆಲ್ಲ ಬರ್ತ್ಡೇ ಇರ್ತಾವೆ, ಸಣ್ಣ ಮಕ್ಳದ್ದು ಹೆಣ್ಮಕ್ಳದ್ದು ಅಂಥವ್ರಿಗೆ ಏನು ಗಿಫ್ಟ್ ಕೊಡಬೇಕು ಅಂದಾಗ ಮನೆಯೊಳಗೆ ಏನಾದರೂ ವೆಸ್ಟ್ ಕ್ಲಾತ್ ಇರ್ತಾವೆ ಅಥವಾ ಚೆನ್ನಾಗಿರೋ ಬಟ್ಟೆನೇ ಇತ್ತು, ರೇಷ್ಮೆ ಕ್ಲಾತ್ ಇತ್ತು, ಅದರಿಂದ ನೀವು ಕೈಯಾರೆ ಮಾಡಿಕೊಟ್ರಿ ಅಂದಿದ್ರಲ್ಲಿ ಏನು ಮಷಿನ್ ಬೇಕಾಗಿಲ್ಲ, ಏನೂ ಇಲ್ಲ. ಪಿಂಕ್ ಕಲರ್ದು ಹೇರ್ ಬ್ಯಾಂಡನ್ನು ಮಾಡ್ಕೊಂಡಿದ್ದೆ. ಈಗ ನಾನು ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇರಲಿ ಅಂತ ಹೇಳಿ ಈ ಕಲರ್ನ ಚೂಸ್ ಮಾಡ್ಕೊಂಡಿನಿ. ನಿಮ್ಮ ಹತ್ರ ಎಲಾಸ್ಟಿಕ್ ಇಲ್ಲ ಅಂದ್ರೂ ಇರೋ ಬಟ್ಟೆಲೇ ಚೆನ್ನಾಗಿ ಒಂದಿಷ್ಟು ಅಂದರೆ ವೆರೈಟೀಸ್ ಆಗಿ ನೀವು ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಯಾವ್ದು ಲೈಕ್ ಆಗ್ತದೆ ಆ ರೀತಿ ಅವ್ರು ತೊಗೊಂಡು ಹೋಗ್ತಾರೆ ಹೇರ್ ಬ್ಯಾಂಡ್ಸ್ಗಳನ್ನ. ಈಗೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಒಳಗಿರುವಂಥ ಹೇರ್ ಬ್ಯಾಂಡ್ಸ್ಗಳು ಎಲ್ಲ ಬಂದಾವ. ನೀವು ಮನೆಯೊಳಗೆ ಏನಾದರೂ ಈ ರೀತಿ ಬಿಸ್ನೆಸ್ನ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಬೇಕಾದಂಗೆ ಅರ್ನಿಂಗು ಕೂಡ ಆಗ್ತದೆ ಇದ್ರೊಳಗೆ. ಹಂಗಿದ್ರೆ ಇದಕ್ಕೆ ಏನು ಪ್ರೈಸ್ ಕೊಡಬೇಕು ಅನ್ನೋದು ನಿಮ್ಗೆ ಡೌಟ್. ಇದಕ್ಕೆ ನಾರ್ಮಲ್ ಬಟ್ಟೆ ಹಾಕಿದ್ವಿ ಅಂತಂದ್ರೆ ಅದ್ರ ಪ್ರೈಸ್ ಬೇರೆ ಇರ್ತದೆ. ಇನ್ನು ವೆಲ್ವೆಟ್ ಬಟ್ಟೆ ಹಾಕಿದ್ರೆ ಅದ್ರ ಪ್ರೈಸು ಕೂಡ ಬೇರೆ ಇರ್ತದೆ. ಮತ್ತು ಸಿಲ್ಕ್ ಹಾಕಿದ್ರೆ ಆ ರೀತಿ ಯಾವುದು ಹಾಕ್ತಿರಲ್ಲ ಬಟ್ಟೆ ಅದ್ರ ಬೇಸ್ ಮೇಲೆ ನೀವು ಅವ್ರಿಗೆ ಪ್ರೈಸ್ನ ತೊಗೊಳ್ಬೇಕು. ವೆಲ್ವೆಟ್ ಕ್ಲಾತಿಂದ ಮಾಡೀನಿ. ಇದಕ್ಕೆ ಅಮೌಂಟ್ನ ನಾನು ಏನಿಲ್ಲ ಅಂದ್ರೆ ಒಂದು ಹೇರ್ ಬ್ಯಾಂಡಿಗೆ 70 ರುಪೀಸನ್ನು 70 ಅಥವಾ 75 ರುಪೀಸ್ನ ನೀವು ತೊಗೊಳ್ಬೋದು. ಅಥವಾ ನೀವು ಅದಕ್ಕೇನಾದರೂ ಸ್ಟೋನ್ ಹಾಕಿದ್ರಿ ಮತ್ತೇನಾದರೂ ನೀವು ಅಲಂಕಾರದ್ದು ಏನಾದರೂ ಹಾಕಿದ್ರಿ ಅಂತಂದ್ರೆ ಅದಕ್ಕೆ ಡಿಪೆಂಡ್ ಆನ್ ನೀವು ಎಷ್ಟು ಬಜೆಟ್ ಕೊಟ್ಟು ನೀವು ತೊಗೊಂಡು ಬಂದಿರ್ತಿರಲ್ಲ ಸ್ಟೋನ್ಸು, ಆ ರೀತಿ ನೀವು ಪ್ರೈಸ್ನ ಇದಕ್ಕೆ ತೊಗೊಳ್ಬೋದು. ಈಗ ಏನೂ ಇಲ್ಲ, ಬರೀ ಕಾಟನ್ ಬಟ್ಟೆ ಅಥವಾ ಸಾಟಿನ್ ಬಟ್ಟೆಯಿಂದ ಮಾಡಿದ್ರಿ ಅಂದ್ರೆ 50 ರುಪೀಸ್ ಅಂತೂ ಆರಾಮ್ 50-55 ರುಪೀಸ್ಗೆ ನೀವು ಇದನ್ನು ಆರಾಮಾಗಿ ಸೇಲ್ ಮಾಡ್ಬೋದು. ಬಟ್ಟೆ ಎಷ್ಟು ನೀವು ಗ್ರ್ಯಾಂಡಾಗಿ ಇರ್ತದಲ್ಲ ಅಷ್ಟು ಅಮೌಂಟನ್ನು ಇದರಲ್ಲಿ ತೊಗೊಳ್ಬೋದು. ಈಗ ವೆಲ್ವೆಟ್ ಕ್ಲಾತ್ ಏನಿಲ್ಲ ಅಂತಂದ್ರೂ 250 ಮೀಟರು ಹಂಗದ. ಒಂದೊಂದು ಕಡೆ 250, ಒಂದೊಂದು ಹತ್ರ 300 ಈ ರೀತಿ ಅದ. ಅದಕ್ಕೆ ಹಾಗಾಗಿ ಸ್ವಲ್ಪ ವೆಲ್ವೆಟ್ ಕ್ಲಾತ್ ಅಂದ ತಕ್ಷಣ ಅಮೌಂಟ್ ಜಾಸ್ತಿ ಆಗ್ತದೆ. ಅವ್ರಿಗೆ ಹೇಳಬೇಕು ನೀವು ಕಸ್ಟಮರ್ಗೆ ಬಂದಾಗ, ಇಲ್ಲಾಂದ್ರೆ ನೀವು ಒಂದು ಅರ್ಧ ಮೀಟ್ರ್ ತಂದು ಕೊಡ್ರಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಬೇಕು. ಅದ್ರ ನೀವು ಮಾಡಿದ ಚಾರ್ಜ್ನೂ ಕೂಡ ತೊಗೋಬೋದು ಅಷ್ಟೇ. ಇದ್ರೊಳಗೆ ಬೇಕಾದಂಗೆ ಅರ್ನಿಂಗು ಆಗ್ತದೆ. ಎಲ್ಲಾದರೂ ಸೇಲಿಗೆ ಹೋಗಿದ್ವಿ, ಎಲ್ಲಾದರೂ ಮಾಲಿಗೆ ಹೋಗಿದ್ವಿ ಅಂದರೆ ಎಲ್ಲ ಕಡೆ ಈ ರೀತಿ ಹೇರ್ ಬ್ಯಾಂಡ್ಸ್ಗಳು ನಿಮ್ಗೆ ಕಾಣ್ತಾವೆ. ಈಗ ನೋಡಿರಿ, ನಾನು ಇಲ್ಲಿ ಇದಕ್ಕೆ ನಾವು ಹತ್ತಿ ತುಂಬುವಂಥದ್ದು ಬೇಡ, ಉಳಿದಿರುವಂಥ ಬಟ್ಟೆ ಏನು ಉಳಿದಿರ್ತಾವಲ್ಲ ಅವನ್ನ ಕಟ್ ಪೀಸ್ಗಳನ್ನ ಸಣ್ಣ ಸಣ್ಣ ತುಕಡಿಗಳನ್ನ ಮಾಡ್ಕೊಳ್ರಿ. ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿಕೊಂಡು ಈಗ ನೋಡಿರಿ ನಾನು ಇಲ್ಲಿ ಏನು ಮಾಡತ್ತೀನಿ, ಒಂದು ಕಡೆ ಲಾಕ್ ಮಾಡ್ತೀನಿ. ಫಸ್ಟ್ ಹಿಂಗೆ ಒಳಗಡೆಯಿಂದ ಒಂದು ಸ್ಟಿಚ್ನ ಹಾಕ್ಕೊಂಡು ಇದನ್ನ ಅಪೋಸಿಟ್ ಸೈಡ್ ಓಕೆ ಇನ್ನೊಂದು ಹಾಕ್ಕೊಳ್ರಿ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ರಿ. ಸಿಂಗಲ್ ಹಾಕಿದ್ರಿ ಅಂದರೆ ಒಂದೇ ಸರಿಗೂ ಓಪನ್ ಆಗಿಬಿಡ್ತದೆ. ಈಗ ಇಲ್ಲಿ ಇನ್ನೊಂದು ಅಪೋಸಿಟ್ಗೆ ಮತ್ತೆ ಹಾಕ್ಕೊಂಡು ಅದ್ರ ಮುಂದೆ ಇರುವಂಥ ಲೈನ್ಗೆ ನಾವು ಹಾಕ್ಕೊಂಡು ಇಲ್ಲೇ ಕ್ಲೋಸ್ ಮಾಡಿಬಿಟ್ವಿ ಅಂದರೆ ನೋಡಿರಿ ಎಷ್ಟು ಚಂದ ಬಡ್ಡೆ ರೆಡಿ ಆಯ್ತು ಇವತ್ತು. ಅಂದರೆ ಮೊಗ್ಗು ಥರ ಕಾಣಿಸ್ಲಿಕ್ಕತ್ತದ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಂಟ್ರಾಸ್ಟ್ ಕಲರಲ್ಲಿ ಇವತ್ತು ಈ ಬಡ್ ನೋಡಿರಿ ರೆಡಿ ಆಯ್ತು. ಇದ್ರಿಂದ ನಾವೇನು ಮಾಡೋಣ, ಈ ಹೇರ್ ಬ್ಯಾಂಡ್ ಏನಿರ್ತದಲ್ಲ ಇದಕ್ಕೆ ಟೈ ಮಾಡೋಣ. ಈಗ ವಾವ್, ನಿಜವಾಗ್ಲೂ ಸೂಪರಾಗಿ ಕಾಣಿಸ್ಲಿಕ್ಕತ್ತದಲ್ಲ. ಸಣ್ಣ ಮಕ್ಕಳು ಅಂತಲ್ಲ, ದೊಡ್ಡವ್ರಿಗೂ ಬಹಳ ತುರ್ಬು ಹಾಕ್ಕೊಂಡು ನೀವು ಈ ರೀತಿ ಒಂದು ಹೇರ್ ಬ್ಯಾಂಡನ್ನು ಕೂಡ ಟ್ರೈ ಮಾಡ್ಬೋದು ನೋಡಿರಿ. ಒಬ್ಬರಿಗೆ ಕೇಳಿದ್ರಿ ನಮ್ಗೆ ಹೇರ್ ಬ್ಯಾಂಡ್ಸ್ನ ಸ್ಟಿಚ್ ಮಾಡೋದು ಕಲಿಸ್ರಿ ಅಂತ ಹೇಳಿ. ಇವತ್ತು ನೋಡಿರಿ ಅಡ್ವಾಂಟೇಜ್ ನಿಮ್ಗೆ ಏನಂದ್ರೆ ಇಲ್ಲಿ ಯಾವುದೇ ರೀತಿ ಮಷಿನ್ ಇಲ್ಲದೆ ಕೈಲೇ ಮಾಡಿರುವಂಥ ಹೇರ್ ಬ್ಯಾಂಡ್ಗಳು, ಅದು ಕಲರ್ಫುಲ್ ಆಗಿರುವಂಥ ಹೇರ್ ಬ್ಯಾಂಡ್ಗಳು ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿರುವಂಥ ಹೇರ್ ಬ್ಯಾಂಡ್ಸ್ಗಳು ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಸ್ಟೋನ್ ಕೂಡ ಈ ರೀತಿ ನೀವು ಹಾಕಿ ಸ್ಟಿಚ್ಚನ್ನ ಮಾಡ್ಕೊಳ್ಬೋದು. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್.